ಮೊದಲ ಭಾಷಣದಲ್ಲಿ ಡಿಎಂಕೆ ವಿರುದ್ಧ ವಾಗ್ಬಾಣವನ್ನ ಮಾಡಿದ್ದಾರೆ. ಪ್ರಖರ ವಾಗ್ಬಾಣ ಅಲ್ಲದೆ ಇದ್ರೂ ಕೂಡ ಒಂದಿಷ್ಟು ವಿಚಾರಗಳಂತೂ ವಿಜಯ್ ಅವರಿಂದ ಮೆನ್ಷನ್ ಆಗಿದೆ. ತಮಿಳುನಾಡು 10 ಲಕ್ಷ ಕೋಟಿ ಸಾಲದಲ್ಲಿದೆ. ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಶ್ವೇತಪತ್ರವನ್ನ ಹೊರಡಿಸ್ತೀನಿ. ಸಾಲದ ಹೊರೆ ಇರೋದ್ರಿಂದ ಉಳಿದ ಯೋಜನೆಗೆ ಜಾರಿ ಮಾಡೋದಕ್ಕೆ ನನಗೆ ಸಮಯಾವಕಾಶವನ್ನ ನೀವು ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿಜಯ್. ಡಿಎಂಕೆ ವಿರುದ್ಧ ಅವರು ಮಾಡಿದಂತಹ ವಾಗ್ದಾಳಿಯನ್ನು 10 ಲಕ್ಷ ಕೋಟಿ ಸಾಲದ ಹೊರೆಯನ್ನ ಬಿಟ್ಟು ಹೋಗಿದ್ದಾರೆ. ಯಾವ ಇಲಾಖೆಯ ಕಂಡೀಷನ್ ಏನಿದೆ ಅಂತ ಗೊತ್ತಿಲ್ಲ, ಯಾವುದು ಸರಿ ಇದೆ, ಯಾವುದು ಕೆಟ್ಟ ಹೋಗ್ಬಿಟ್ಟಿದೆ, ಅದು ಯಾವುದು ಗೊತ್ತಿಲ್ಲ. ಹಾಗಾಗಿ ಅದೆಲ್ಲವನ್ನ ನಾವು ಪರಾಮರ್ಶೆ ಮಾಡಬೇಕು. ಯಾವ ಯೋಜನೆಗಳನ್ನ ಸದ್ಯಕ್ಕೆ ಶೀಘ್ರದಲ್ಲಿ ಜಾರಿ ತರೋದಕ್ಕೆ ಸಾಧ್ಯ ಇದೆಯೋ ಆ ಯೋಜನೆಗಳನ್ನ ಜಾರಿ ತರ್ತೀವಿ. ಬಟ್ ಅದಕ್ಕೆ ನೀವು ನಮಗೆ ಸಮಯ ಕೊಡಬೇಕು. ಏನು ಸಾಧ್ಯ ಇದೆಯೋ ಅದನ್ನ ನಾನು ಮಾಡ್ತೀನಿ. ನಾನೇನ್ ದೇವರಲ್ಲ, ನಾನು ಕೂಡ ನಿಮ್ಮ ರೀತಿಯೇ ಒಬ್ಬ ಕಾಮನ್ ಮ್ಯಾನ್ ಅನ್ನುವಂಥ ಮಾತನ್ನ ಹೇಳಿದ್ರು ವಿಜಯ್. ಬಟ್ ಅವರ ಪ್ರಮಾಣ ವಚನ ಸ್ವೀಕಾರದ ನಂತರ ಅವರು ಮಾಡಿದಂಥ ಈ ಭಾಷಣ ಬಹುಶಃ ತಮಿಳುನಾಡಿನ ಇತಿಹಾಸದಲ್ಲಿ ಅದು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಒಂದು, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ರೀತಿ, ಮತ್ತೊಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಅವರು ಆಡಿದಂಥ ಮಾತು. ತಮಿಳುನಾಡಿನ ಜನತೆ ಇದನ್ನ ಬಹುತೇಕ ಮರಿಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅಂಥದ್ದೊಂದು ಪವರ್ಫುಲ್ ಸ್ಪೀಚ್ ಅನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ವಿಜಯ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.